ನಮಸ್ಕಾರ. ನಾನಿದಿನ ಮೋಮೋಸ್ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಚೈನೀಸ್ ಡಿಶ್ಶು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಬಹಳ ಈಸಿಯಾಗಿ ಮಾಡುವಂಥದ್ದು, ಹಬೆಯಲ್ಲಿ ಬೇಯಿಸೋದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ಮೊದಲು ನಾವು ಪಲ್ಯ ಮಾಡ್ಕೊಬೇಕು. ಇದಕ್ಕೆ ತರಕಾರಿ ಸಣ್ಣದಾಗಿ ಹೆಚ್ಚಬೇಕು. 2 ಬೌಲಷ್ಟು ಎಲೆಕೋಸು, 1 ಕ್ಯಾರೆಟು, 1 ದೊಣ್ಣಮೆಣಸು, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ, 10 ಬೆಳ್ಳುಳ್ಳಿ ಹೆಸಳನ್ನ ಸಣ್ಣದಾಗಿ ಹೆಚ್ಚಿದ್ದೀನಿ. ಹಾಗೆ 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಸಹಿತ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚ ಕೊಬ್ಬರಿ ಎಣ್ಣೆನೇ ಹಾಕೋದು. ನೀವು ಯಾವ ಎಣ್ಣೆ ಉಪಯೋಗಿಸಿರೋ ಅದು ಹಾಕಿದರೆ ಸರಿ. ಈಗ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿರೋದನ್ನು ಹಾಕೋಣ. ಹಾಗೆ 1-2 ಸುತ್ತು ಹುರಿಯೋಣ. ಈಗ ಹೆಚ್ಚಿರುವ ಈರುಳ್ಳಿನ ಹಾಕೋಣ. ಈರುಳ್ಳಿನೂ ಹಾಗೆ ಸ್ವಲ್ಪ ಹುರಿಯೋಣ. ಈಗ ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕೋಣ. ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಹೋಗೋಣ. ಈಗ ಹೆಚ್ಚಿರುವ ತರಕಾರಿನ ಒಂದೊಂದಾಗಿ ಹಾಕ್ತಾ ಬರೋಣ. ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ರುಚಿಗೆ 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಸರಿ ಮಿಕ್ಸ್ ಮಾಡೋಣ. ಈಗ ಮುಚ್ಚೋಣ, ಬೇಯೋಕ್ಕಿಡೋಣ. ತರಕಾರಿ ಬೆಂದಿದೆ, ಒಗ್ಗರಣೆ ಒಳಗೆ ಬೇಯಬೇಕು. ಸ್ವಲ್ಪನೂ ನೀರು ಹಾಕಬಾರ್ದು. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಗ್ಯಾಸ್ ಆಫ್ ಮಾಡೋಣ. ಚಟ್ನಿಗೆ ರೆಡಿ ಮಾಡೋಣ. 1 ಬೌಲಲ್ಲಿ 3 ಬಾದಾಮಿ ಟೊಮೊಟೊ, 5 ಒಣಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಈಗ ಹೆಚ್ಚಿರುವ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕೋಣ. ಅರ್ಧ ಲೋಟದಷ್ಟು ನೀರು ಹಾಕೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ. 10 ನಿಮಿಷ ಬಿಡೋಣ ಬೇಯಲಿ. ಈಗ ಟೊಮೊಟೊ ಹುಳುಗಳು ಚೆನ್ನಾಗಿ ಬೆಂದಿದೆ. ಮಿಕ್ಸಿ ಜಾರಿಗೆ ಹಾಕೋಣ. ನೈಸಾಗಿ ರುಬ್ಬೋಣ. ರುಬ್ಬಿರುವ ಮಿಶ್ರಣ ರೆಡಿ ಆಯಿತು. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟೋದು ಹಾಕೋಣ. ಇಲ್ಲಿ ಪಲ್ಯಕ್ಕೂ ಹೆಚ್ಚಿಟ್ಕೊಬೇಕು, ಹಾಗೆ ಚಟ್ನಿಗೂ ಬೇಕು. ಈಗ ಸ್ವಲ್ಪ ಫ್ರೈ ಮಾಡೋಣ. ರುಬ್ಬಿರುವ ಟೊಮೊಟೊ ಮಿಶ್ರಣವನ್ನು ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡೋಣ. 1/4 ಸ್ಪೂನು ಅಚ್ಚ ಖಾರದ ಪುಡಿ, 1/4 ಸ್ಪೂನು ಕಾಳುಮೆಣಸಿನ ಪುಡಿ, ರುಚಿಗೆ ಉಪ್ಪು, 3/4 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. 2 ಸ್ಪೂನು ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಹಾಕೋಣ. 1 ಸ್ಪೂನು ಚಿಲ್ಲಿ ಸಾಸ್ ಹಾಕೋಣ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿದರೆ ಸರಿ. 1 ಸ್ಪೂನು ಸೋಯಾ ಸಾಸ್ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಹಾಗೆ ಕುದಿಯೋಕೆ ಬಿಡೋಣ. ಈಗ 1 ಹೋಳು ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಒಂದ್ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಮೋಮೋಸಿಗೆ ಟೊಮೊಟೊ ಚಟ್ನಿ ರೆಡಿ ಆಯಿತು. ಈಗ ಹಿಟ್ಟು ಕಲಸೋಕ್ಕೆ ರೆಡಿ ಮಾಡೋಣ. ಒಂದು ಪಾತ್ರೆಗೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕೋಣ. ರುಚಿಗೆ 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಸ್ವಲ್ಪವೇ ನೀರು ಹಾಕ್ತಾ ಬರೋಣ. ಈಗ ನೀರು ಹಾಕಿದ್ದು ಸಾಕು. ಹಿಟ್ಟನ್ನು ಕಲಿಸ್ತಾ ಬರೋಣ. ಮೈದಾ ಹಿಟ್ಟು ಹದ ಬರೋದು ಸ್ವಲ್ಪ ನಿಧಾನ. ಈಗ ಹಿಟ್ಟು ಕಲಸಿದ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕೋಣ. ಪುನಃ ಒಂದ್ಸರಿ ಚೆನ್ನಾಗಿ ಕಲಸೋಣ. ಈಗ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯೋಕೆ ಬಿಡೋಣ. ಈಗ ಮುಚ್ಚಿದ ಪ್ಲೇಟ್ ತೆಗೆಯೋಣ. ಹಿಟ್ಟು ಮೃದುವಾಗಿ ಒಂದು ಹದ ಬಂದಿದೆ. ಸಣ್ಣ ಗೋಲಿ ಆಕಾರಕ್ಕೆ ಹಿಟ್ಟನ್ನು ಕಟ್ ಮಾಡ್ತಾ ಬರೋಣ. ನಂತರ ಉಂಡೆನ ಚೆನ್ನಾಗಿ ತಿಕ್ತಾ ಬರೋಣ. ಈಗ ಉಂಡೆ ರೆಡಿ ಆಯಿತು. ಒಂದು ಪ್ಲಾಸ್ಟಿಕ್ ಶೀಟು ಹಾಗೆ ಲಟ್ಟಣಿಗೆ ತೊಗೊಂಡಿದ್ದೀನಿ. ಉಂಡೆನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಲಟ್ಸ್ತಾ ಬರೋಣ. ಹಾಗೆ ತೀರಾ ದಪ್ಪನೂ ಅಲ್ಲ, ತೀರಾ ತೆಳುವೂ ಅಲ್ಲ, ಹದವಾಗಿ ಲಟ್ಸ್ಬೇಕು. ಹಾಗೆ ಹಾಳೆ ಸಣ್ಣದಾಗಿರಬೇಕು. ನಾನಿಲ್ಲಿ ಸ್ವಲ್ಪ ಹಿಟ್ಟು ತಗೊಂಡಿರೋದ್ರಿಂದ ಹಾಳೆಗಳನ್ನು ಲಟ್ಸಿಟ್ಟಿದ್ದೀನಿ. ಜಾಸ್ತಿ ಹಿಟ್ಟಾದರೆ 5-6 ಹಾಳೆ ಮಾತ್ರ ಲಟ್ಸಿ ತಕ್ಷಣ ಫಿಲ್ಲಿಂಗ್ ಮಾಡಬೇಕು. ಇಲ್ಲಾಂದರೆ ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಹಾಳೆಗಳು. ಈಗ 1 ಹಾಳೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಪಲ್ಯ ಹಾಕಿ 2 ಸೈಡು ಹೀಗೆ ಕ್ಲೋಸ್ ಮಾಡ್ತಾ ಬರೋಣ. ನಂತರ ಕೊನೆಯಲ್ಲಿ ಹೀಗೆ ಸೇರಿಸಿ ತಿರುಪಿ ಬಿಡಬೇಕು. ಸಾಮಾನ್ಯವಾಗಿ ಮೋದಕ ಮಾಡೋದು ಎಲ್ರಿಗೂ ಗೊತ್ತು, ಅದೇ ಟೈಪು. ಎಲ್ಲ ಹಿಟ್ಟಿಗೆ ಹೋಲಿಸಿದ್ರೆ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಅಂಟಿನ ಪ್ರಮಾಣ ಜಾಸ್ತಿ. ಹಾಗಾಗಿ ಇದನ್ನು ಫಿಲ್ಲಿಂಗ್ ಮಾಡಿದಾಗ ಬಿಟ್ಕೊಳ್ಳಲ್ಲ. ಈ ಪಲ್ಯಕ್ಕೆ ತರಕಾರಿನ
ಬೇಯಿಸ್ಬೇಕಾದ್ರೆ ತುಂಬ ಕರಗೋಗೋಷ್ಟು ಬೇಯಿಸಬಾರ್ದು. ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ನಮ್ಗೆ ಆ ಹದ ಗೊತ್ತಾಗುತ್ತೆ. ಯಾಕಂದರೆ ಪುನಃ ನಾವು ಹಬೆಯಲ್ಲಿ ಇದನ್ನು ಬೇಯಿಸ್ತೀವಿ. ಫಿಲ್ಲಿಂಗು ಮಾಡಿ ತಟ್ಟೆಲಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಬೋದು. ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ತಟ್ಟೆನ ಇಡ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸೋಣ. ಇಡ್ಲಿ ಪಾತ್ರೆ ಮುಚ್ಚಳ ತೆಗೆಯೋಣ. ಮೊಮೋಸು ಬೆಂದಾಯಿತು. ಗ್ಯಾಸ್ ಆಫ್ ಮಾಡೋಣ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಟೊಮೊಟೊ ಚಟ್ನಿ ರೆಡಿ ಇದೆ. ಈ ಚಟ್ನಿ ರೊಟ್ಟಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಬರುತ್ತೆ. ಬಹಳ ರುಚಿ. ಈ ಮೊಮೋಸನ್ನು ಕಟ್ ಮಾಡಬಾರ್ದು, ಇಡೀನೇ ಚಟ್ನಿ ಒಳಗೆ ಹತ್ಕೊಳ್ಳೋದು, ತಿನ್ನೋದು ಬಹಳ ರುಚಿಯಾಗಿರುತ್ತೆ. ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡ್ತಾರೆ. ಯಾರು ಗೆಸ್ಟ್ ಬಂದಾಗ ಸ್ಪೆಷಲ್ ಅಂತ ಮಾಡಿ ಹಾಕಿ ತುಂಬ ಖುಷಿಯಿಂದ ತಿಂತಾರೆ. ನೋಡಿದ್ರಲ್ಲ ವಿಡಿಯೋ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.